ಎಲ್ಲರಿಗೂ ನಮಸ್ಕಾರ. ಈ ದಿನ ಸಂವಿಧಾನ ದಿನಾಚರಣೆಯನ್ನು ಇಡೀ ಭಾರತ ದೇಶಾದ್ಯಂತ ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದಿಂದಲೂ ಸಹಿತ ಸಂವಿಧಾನ ದಿನಾಚರಣೆಯನ್ನು ಪ್ರತಿ ವರ್ಷದ ನವೆಂಬರ್ 26ನೇ ತಾರೀಕು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ನಮ್ಮ ಭವ್ಯ ಭಾರತದ ಸಂವಿಧಾನವನ್ನು 1949ನೇ ಇಸ್ವಿ ನವೆಂಬರ್ 26ನೇ ತಾರೀಕು ನಮಗೆ ನಾವೇ ಅರ್ಪಿಸ್ಕೊಂಡಿದ್ದೀವಿ. ಇದು ಒಂದು ಭಾಳ ವಿಶೇಷ. ಬೇರೆ ಸಂವಿಧಾನವನ್ನು ನಾವು ಬೇರೆ ದೇಶದ ಸಂವಿಧಾನವನ್ನು ಆ ಥರ ನೋಡಲ್ಲ. ಇದು ವಿಶೇಷ ಅಂತಂದರೆ ನಮ್ಮ ಸಂವಿಧಾನವನ್ನು ನಮ್ಮ ಭಾರತ ಪ್ರಜೆಗಳಾದ ನಮಗೆ ನಾವು ಅರ್ಪಿಸ್ಕೊಂಡಿದ್ದೀವಿ. ಹಂಗಾಗಿ ಇದು ಒಂದು ವಿಶೇಷವಾದಂಥ ಒಂದು ಸುದಿನ. ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆದಿಯಲ್ಲಿ ಜಾತ್ಯತೀತ ತತ್ವದ ಅಡಿಯಲ್ಲಿ ಧರ್ಮ ನಿರಪೇಕ್ಷತೆಯಲ್ಲಿ ನಾವು ಇದನ್ನು ಎಲ್ಲರೂ ಸಹಿತ ಬಾಳಿ ಬದುಕಬೇಕಾದಂಥ ಒಂದು ಸುದಿನ. ಆಮೇಲೆ ಈ ದಿನ ನಾವು ತಾಲೂಕು ಮಟ್ಟದ ಎಲ್ಲ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ವತಿಯಿಂದ ತಹಶೀಲ್ದಾರ್ ಕಚೇರಿಯಲ್ಲಿ ಈಗ 10:30ಕ್ಕೆ ಇಟ್ಕೊಂಡಿದ್ದೀವಿ. ದಯಮಾಡಿ ಎಲ್ಲ ಶಿರಾನಗರದ ನಾಗರಿಕ ಬಂಧುಗಳು, ಎಲ್ಲ ಸಮಾಜದ ಬಂಧು ಮುಖಂಡರು, NGOಗಳು ಎಲ್ಲರೂ ಬಂದು ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀನಿ. ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಅರ್ಪಿಸ್ತೀನಿ. ಎಲ್ಲರಿಗೂ ನಮಸ್ತೆ. ಈ ದಿವಸ ಸಂವಿಧಾನ ದಿನಾಚರಣೆ ಎಲ್ಲರಿಗೂ ಶುಭಾಶಯ ಹೇಳುತ್ತಾ, ಈ ದಿವಸ ಸಂವಿಧಾನ ಇವತ್ತುವರೆಗೂ 75ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭಾಶಯ ಹೇಳುತ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಿಂದನೇ ನಾವಿಲ್ಲಿ ನಾನು ಅಧ್ಯಕ್ಷ ಆಗಿರೋದು, ನಮ್ಮ ಉಪಾಧ್ಯಕ್ಷ ಆಗಿರೋದು, ಎಲ್ಲರಿಗೂ ಒಂದು ಜಾತಿ ಎಲ್ಲರಿಗೂ ಒಂದು ಹುದ್ದೆ ಸಿಗ್ತಾ ಇರೋದು, ಎಲ್ಲ ಜಾತಿ ವರ್ಗದವರು ಎಲ್ಲರೂ ಹುದ್ದೆ ಸಿಗ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಿಂದನೇ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಸಂವಿಧಾನ ಅರ್ಪಿಸುವಂಥ ದಿನಾಚರಣೆ, ನಮಗೆ ನಾವು ಸಂವಿಧಾನ ಅರ್ಪಿಸಿಕೊಂಡಿರುವಂಥ ದಿನಾಚರಣೆ. ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಇರೋದಕ್ಕೆ ನಾವು ಇವತ್ತೆಲ್ಲ ಇಲ್ಲಿ ನಿಂತ್ಕೊಂಡು ಮಾತಾಡೋ ಪರಿಸ್ಥಿತಿ. ಮತ್ತು ನಾವು ಎಂಥ ಹುದ್ದೆಗಳನ್ನು ಅಲಂಕರಿಸೋದಕ್ಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವೇ. ಹಾಗಾಗಿ ಈ ಸಂವಿಧಾನ ದಿನಾಚರಣೆಯನ್ನು ಇಡೀ ಭಾರತಾದ್ಯಂತ, ಎಸ್ಪೆಷಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಿರಾ ತಾಲೂಕಿನ ನಗರಸಭೆ ವತಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಸಂವಿಧಾನ ದಿನಾಚರಣೆ ಶುಭಾಶಯ ತಿಳಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಈ ದಿನ ಏನು ನಮ್ಮ ದೇಶದಲ್ಲಿ ಮೊದಲು ರಾಜರ ಆಡಳಿತ ಇತ್ತು, ಆ ರಾಜರ ಆಡಳಿತ ಕೊನೆಗೊಳಿಸಿ ಈ ದೇಶಕ್ಕೆ ಇಡೀ ವಿಶ್ವವೇ ಒಪ್ಪುವಂಥ ಒಂದು ಶ್ರೇಷ್ಠ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟರು. ಆ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗಬೇಕಾಗಿತ್ತು. ಅದು ಇವತ್ತಿಗೆ ಜನವರಿ 26ನೇ ದಿನ ಈ ಸಂವಿಧಾನವನ್ನು ನಾವು ದೇಶಕ್ಕೆ ಅರ್ಪಣೆ ಮಾಡಿಕೊಂಡಂಥ ದಿನ. ಆ ಸಂವಿಧಾನದಡಿಯಲ್ಲಿ ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಸಮಾನತೆ ಹಕ್ಕು, ನಾಗರಿಕ ಹಕ್ಕು, ಉದ್ಯೋಗ ಹಕ್ಕು, ಹೀಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಪಡೆಯುವಂಥ ಒಂದು ಕಾನೂನನ್ನು ನಮ್ಮ ದೇಶಕ್ಕೆ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಭಾಳ ಇಡೀ ಪ್ರಪಂಚನೇ ಒಪ್ಪುವಂಥ ಒಂದು ಸಂವಿಧಾನ ಕೊಟ್ಟರು. ಆ ಸಂವಿಧಾನನ ನಾವೇ ಸಮರ್ಥಿಸ್ಕೊಂಡು ಇವತ್ತು ಸಂವಿಧಾನಬದ್ಧವಾಗಿ ನಾವೆಲ್ಲ ನಡ್ಕೊಳ್ತೀವಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡೋ ಮುಖಾಂತರ ಇವತ್ತು ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಿಸ್ತಾ ಇದ್ದೀವಿ. ಜೈ ಭೀಮ್. ಈ ದಿನ ಸಂವಿಧಾನ ಸಮರ್ಪಣಾ ದಿನಾಚರಣೆವಾಗಿರೋದ್ರಿಂದ ಎಲ್ಲರಿಗೂ ಶುಭಾಶಯ. ಸಂವಿಧಾನ ಸಮರ್ಪಣೆ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಇಷ್ಟು ಹೇಳ್ತಾ ಅಂಬೇಡ್ಕರ್ ಸಾಹೇಬರು ಇಷ್ಟೊಂದು ನಮಗೆ ಸಂವಿಧಾನದ ಎಲ್ಲ ಇದು ಮಾಡ್ಕೊಂಡು ಕೊಡೋದಕ್ಕೆ ಒಂದು ಶುಭ ಹೇಳ್ತಾ ನಾವು ಆಚರಿಸ್ತೇವೆ. ಈ ದಿನ ಸಂವಿಧಾನ ಸಮರ್ಪಣಾ ದಿನವನ್ನು ನವೆಂಬರ್ 26ನೇ ತಾರೀಕು ಎಲ್ಲ ಇಡೀ ದೇಶದಾದ್ಯಂತ ಆಚರಿಸೋಂಥ ಒಂದು ಕಾರ್ಯಕ್ರಮ. ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದಡಿನಲ್ಲಿ ಏನು ರಾಜಕೀಯ ಎಲ್ಲ ರೀತಿಯಾಗೆ ಮೀಸಲಾತಿ ಹೋರಾಟಗಳು, ಮೀಸಲಾತಿ ಅಡಿಯಲ್ಲಿ ನಾವೆಲ್ಲ ಪಡ್ಕೊಂಡು ಇವತ್ತು ಸಂವಿಧಾನ ಬದ್ಧರಾಗಿ ನಡ್ಕೊಳ್ಳೋವಂಥ ಒಂದು ಪೀಠಿಕೆಯನ್ನು ಹೋದ ವರ್ಷ ಜಾಥಾ ಮುಖಾಂತರ ಆಚರಿಸಿದ್ವು. ಈ ದಿವಸ ಎಲ್ಲ ಸರ್ಕಾರದ ಆದೇಶದಂತೆ ಈ ಥರ ಒಂದು ಸಮರ್ಪಣಾ ದಿನವನ್ನು ಆಚರಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮ್ಮ ಹೃತ್ಪೂರ್ವಕ ಇದನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. 1949ರಲ್ಲಿ ಈ ದೇಶದ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು
ಸಮರ್ಪಣೆ ಮಾಡೋದ್ರೊಂದಿಗೆ ಸಂವಿಧಾನನ ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ನಾವೇ ಸಂವಿಧಾನನ ಅರ್ಪಿಸ್ಕೊಂಡಂಥ ದಿನ. ಈ ದಿನ ಎಲ್ಲ ಜನಾಂಗ ಮತ್ತು ಜಾತಿಗೆ ಎಲ್ಲ ವರ್ಗದ ಜನಸಾಮಾನ್ಯರಿಗೆ ಒಂದು ನ್ಯಾಯನ ಕಲ್ಪಿಸುವಂಥ ಒಂದು ದಿನ ಆಗಿರೋದ್ರಿಂದ ಈ ಒಂದು ಪವಿತ್ರ ದಿನನ ನಾವು ಸಂವಿಧಾನಾರ್ಪಣೆ ದಿನಾಚರಣೆ ಅಂತೇಳ್ಬಿಟ್ಟು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಆಚರಣೆನ ನಗರಸಭೆ ಆಡಳಿತಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರು ಇವ್ರ ಜೊತೆ ನಾನು ಈ ವರ್ಷ ಆಚರಣೆ ಮಾಡ್ತಿರೋದು ನಮಗೊಂದು ಸ್ವಲ್ಪ ಹೆಮ್ಮೆ ಇದೆ. ಈಗ ಒಂದು ನಿಮ್ಮ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ.